ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಅವರಿಗೆ ಆತ್ಮಹತ್ಯೆ ಮಾತ್ರ ದಾರಿಯಾಗತ್ತೆ. ಅದು ಅನುಮಾನ ಹುಟ್ಟಿಸೋ ರೀತಿಯಲ್ಲೇ ನಡ್ಕೊಳ್ತು ಸರ್ಕಾರ. ಸೌಜನ್ಯ ಮೇಲೆ ನಡೆದ ಅತ್ಯಾಚಾರವನ್ನು ನಾವ್ಯಾರು ಸಮರ್ಥನೆ ಮಾಡಲ್ಲ. ಮತಾಂತರದ ಮಾಫಿಯಾ ಈಗ ಇದರಿಂದಗಡೆನೂ ಕನ್ವರ್ಟ್ ಆಗಿರೋರು ಇದ್ದಾನೆ. ಅವನ ಚಿಹ್ನೆ ಏನು ಕನ್ವರ್ಟೆಡ್ ಅಂತೆ. ಇದು ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ SDPI ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಇವನ್ ಮಂಪರು ಪರೀಕ್ಷೆಗೊಳಪಡಿಸಿ ಯಾರನ್ನ ದೂರದಾರನ್ನ. ಅದು ಜೊತೆಗೆ ಸಮೀರ್ ಮಹಮ್ಮದ್, ತಿಂಬ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗ್ಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು, ನಂಬಿಕೆ ಗಟ್ಟಿ ಇತ್ತು, ಉಳ್ಕೊಂಡ್ರು. ಬೇರೆ ಯಾರ್ದಾರ ಬಗ್ಗೆ ಹೀಗೇನಾರು ಅಪಪ್ರಚಾರ ಮಾಡಿದ್ರೆ ಅವರಿಗೆ ಆತ್ಮಹತ್ಯೆ ಮಾತ್ರ ದಾರಿಯಾಗತ್ತೆ. ಹೇಳಿ, ಈ ಥರ ಅಪಪ್ರಚಾರ ಮಾಡಿದ್ರೆ ಏನೋ ಇರ್ಬೋದು ಅನ್ನುವಂಥ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ, ಆ ಥರದ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ ಇವೆಲ್ಲ ನಡೆಸಿದ್ದಾರೆ. ಇದ್ರ ಬಗ್ಗೆ ನಮಗೆ ಅನುಮಾನ ಇರತಕ್ಕಂಥದ್ದು ಸರ್ಕಾರದ ನಡೆ ಆರಂಭದಲ್ಲಿ ಅದು ಅನುಮಾನ ಹುಟ್ಟಿಸೋ ರೀತಿಯಲ್ಲೇ ನಡ್ಕೊಳ್ತು ಸರ್ಕಾರ. ಇಷ್ಟು ತೀವ್ರ ರೂಪದ ಅಪಪ್ರಚಾರ ಇರಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಸೌಜನ್ಯ ಪ್ರಕರಣ ಇಟ್ಕೊಂಡು ಮಾತಾಡ್ತಿದ್ರು. ಸೌಜನ್ಯಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ರು. ನಾವು ಯಾರು ಸೌಜನ್ಯ ಕೊಲೆಯನ್ನು ಸಮರ್ಥನೆ ಮಾಡಲ್ಲ. ಸೌಜನ್ಯ ಮೇಲೆ ನಡೆದ ಅತ್ಯಾಚಾರವನ್ನು ನಾವ್ಯಾರು ಸಮರ್ಥನೆ ಮಾಡಲ್ಲ. ಆ ಕೊಲೆ ಆರೋಪನ್ನ ಬಂಧಿಸಿ ಜೈಲಿಗೂ ಕಳಿಸಿದ್ರು. ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವನು ಕೋರ್ಟ್ನಲ್ಲಿ ಬಿಡುಗಡೆ ಆಗಿದ್ದಾನೆ. ನಮ್ಮ ಸರ್ಕಾರ ಇದ್ದಾಗಲೇ ಬಂಧಿಸಿ ಜೈಲಿಗೂ ಕಳಿಸಿತ್ತು. ಅದು ಬಿಟ್ರೆ ಈ ಥರ ಏನು ಮಾಡಿರಲಿಲ್ಲ. ಇದೀಗ ಮಾಡ್ತಿರೋದು ಈಗ ನಾನು ಹೇಳೋದು ಅಂದರೆ, ಈ ಸರ್ಕಾರ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸ್ಬೇಕು ಅಂದರೆ ಇವ್ರ ಹಿಂದ್ಗಡೆ ಇರೋ ನೆಟ್ವರ್ಕನ್ನು ಎನ್ಕ್ವೈರಿ ಮಾಡಲಿ. ಇವ್ರ ಕೈಲಿ ಆಗಲ್ವಾ? ನಾನು ಅನುಮಾನ ಪಡೋದು, ನನಗೂ ಏನು ಸ್ಪಷ್ಟತೆ ಇಲ್ಲ. ಒಂದು, ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೆ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ. ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ, ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ. ತಮಿಳುನಾಡಿನಲ್ಲಿ ಸನಾತನ ಧರ್ಮದ ವಿರುದ್ಧನೇ ಒಂದು ಮೂಮೆಂಟೇ ಇದೆ. ಅವರಿಗೆ ಒಂದು ಸನಾತನ ಧರ್ಮ ಏನು ಅಂದ್ರೆ ಅರ್ಥ ಆಗಿಲ್ಲ, ಇಲ್ಲ ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಆ ಮೂಮೆಂಟ್ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದೆ. ಆ ಕಾಯಿಲೆ ಕಾಂಗ್ರೆಸ್ಸಿಗೆ ಅಂಟಿರ್ಬೋದು. ಈಗ DMK ಅವನು ಉದಯನಿಧಿ ಸ್ಟಾಲಿನು ಅವನು ಹೇಳ್ದ, ವಿ ವಿಲ್ ಎರಾಡಿಕೇಟ್ ಸನಾತನ ಧರ್ಮ ಅಂತ. ಏನಂಗಾರೆ ಸನಾತನ ಧರ್ಮ ಅಂದ್ರೆ ಅವನು ಡೆಂಗ್ಯೂ ಮಲೇರಿಯಾಗೆ ಹೋಲಿಸ್ತಾ. ಏನಾಗಿದೆ ಡೆಂಗ್ಯೂ ಮಲೇರಿಯಾನ ಸನಾತನ ಧರ್ಮ? ಸನಾತನ ಧರ್ಮ ಅಂದರೆ ಆದಿ ಮತ್ತು ಅಂತ್ಯ ಇಲ್ಲದ್ದು. ಅದು ಸತ್ಯದ ತಳಹದಿ ಮೇಲೆ ನಿಂತಿರೋದು. ಧರ್ಮ ಯಾವತ್ತೂ ಇನ್ನೊಬ್ಬರಿಗೆ ಕೆಡಕ್ ಬಯಸಲ್ಲ. ಜಾತೀಯತೆ, ಅಸ್ಪೃಶ್ಯತೆ ಧರ್ಮ ಹೇಳಿರೋದಲ್ಲ. ಅಸ್ಪೃಶ್ಯತೆ ಮತ್ತು ಜಾತೀಯತೆ ಧರ್ಮ ಹೇಳಲೇ ಇಲ್ಲ. ಯಾವುದೇ ಭಾರತೀಯ ದರ್ಶನಗಳು ಜಾತಿಗೊಂದು ಸ್ವರ್ಗ ಕೊಟ್ಟಿಲ್ಲ. ಸ್ವರ್ಗಕ್ಕೆ ಹೋಗೋಕ್ಕೆ ಅಧಿಕಾರ ಬಳಕೆ ಮಾಡ್ಕೊಳಕ್ ಆಗಲ್ಲ. ನಾವು ನಮ್ಮ ಶ್ರೀಮಂತಿಕೆನೂ ಬಳಕೆ ಆಗಲ್ಲ, ನಮ್ಮ ಜಾತಿನೂ ಬಳಕೆ ಆಗಲ್ಲ. ಕೇವಲ ನಾವು ಮಾಡುವ ಸತ್ಕರ್ಮ ಮಾತ್ರ. ಆ ಸತ್ಕರ್ಮಕ್ಕೆ ಜಾತಿ ಇಲ್ಲ. ಆ ಸತ್ಕರ್ಮನೇ ಧರ್ಮ ಅಂತ ಹೇಳಿದ್ದು. ದುಷ್ಕರ್ಮ ಅಧರ್ಮ ಆದ್ರೆ ಸತ್ಕರ್ಮ ಧರ್ಮ ಆಗತ್ತೆ. ಆ ಸತ್ಕರ್ಮವನ್ನೇ ಬೋಧಿಸಿದ್ದು. ಅದನ್ನ ಎರಾಡಿಕೇಟ್ ಮಾಡಬೇಕು ಅಂತ ಹೇಳ್ತಾನೆ. ಯಾರು ಹೇಳೋದು? ಕನ್ವರ್ಟ್ ಆಗಿರುವಂಥವ್ರು. ಈಗ ಇದರಿಂದಗಡೆನೂ ಕನ್ವರ್ಟ್ ಆಗಿರೋರು ಇದ್ದಾನೆ. ಅವನ ಚಿಹ್ನೆ ಏನು ಕನ್ವರ್ಟೆಡ್ ಅಂತೆ. ಹಾಫ್ಲಿ ಕನ್ವರ್ಟೆಡ್, ಆನ್ ರೆಕಾರ್ಡು ಹಿಂದೂ, ಬೈ ಪ್ರಾಕ್ಟೀಸ್ ಕನ್ವರ್ಟೆಡ್. ಈ ಥರದ ಮಾಫಿಯಾನು ಕೆಲಸ ಮಾಡಿರಬಹುದು ನನ್ನ ಅನುಮಾನ. ಇದ್ರ ಜೊತೆಗೆ ಮುಂಚಿಂದಲೂ ಧರ್ಮಶ್ರದ್ಧೆಯನ್ನ ಭಂಗಗೊಳಿಸ್ಬೇಕು ಅನ್ನುವಂಥ ಕೆಲವು ಲೆಫ್ಟಿಸ್ಟ್, ಎಲ್ಲರೂ ನಾನು ಹೇಳಲ್ಲ, ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ SDPI ಒಬ್ಬ ಮುಲ್ಲಾ ಮಸೀದಿ ಒಳಗೆ 6 ವರ್ಷದ ಹೆಣ್ಣುಮಗಳ ಮೇಲೆ ರೇಪ್ ಮಾಡ್ತಾನೆ. ಪಿನ್ ಡ್ರಾಪ್ ಸೈಲೆನ್ಸ್. SDPI ಮಾತಾಡ್ತಲ್ಲ.
ಆದರೆ ಧರ್ಮಸ್ಥಳದ ಕಪೋಲಕಲ್ಪತ್ತ ಸುದ್ದಿಯ ಪರವಾಗಿ ಅವ್ರು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅವ್ರಿಗೇನು ಸಂಬಂಧ? ಅವ್ರಿಗೇನು ಸಂಬಂಧ? ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು. ಆ ಇನ್ ಡೆಪ್ತ್ ಎನ್ಕ್ವೈರಿ ಈ ಸರ್ಕಾರದಲ್ಲಿ ಮಾಡೋಕ್ಕೆ ಬಿಡ್ತಾರಾ? ಒಂದು ಕ್ವಶನ್ ಮಾರ್ಕು. ಹಾಗಾಗಿ ನಾನು ಹೇಳಿದೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ.